ತುಮಕೂರು ಕೋಲಾರ ವಿಭಾಗ ಮಟ್ಟದ ICSE ಖೋ-ಖೋ ಕ್ರೀಡಾಕೂಟವನ್ನು ಸರ್ ಎಂ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯವರು ಕೋಲಾರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಮೊದಲನಿಗೆ ಪ್ರಶಂಸೆ ಮಾಡುವಂಥ ವಿಚಾರ ಆಗ್ತದೆ. ಗ್ರಾಮೀಣ ಆಟದ ನಿರ್ಲಕ್ಷ್ಯತೆಯನ್ನು ಎಲ್ಲ ರಂಗದಲ್ಲೂ ನೋಡ್ತಾ ಇದ್ದೀವಿ. ಈಗ ಹೆಚ್ಚಿಗೆ ಎಲ್ಲರೂ ಭಾವಿಸ್ತಕ್ಕಂಥದ್ದು ಕ್ರಿಕೆಟ್ ಮತ್ತಿತರ ಉನ್ನತ ಯೋಚನೆಗಳಿರ್ತಕ್ಕಂಥದ್ದು, ಬೇರೆ ಕ್ರೀಡೆಗಳನ್ನ ನಿರ್ಲಕ್ಷ್ಯ ಮಾಡುವಂಥ ಈ ಸಮಯದಲ್ಲಿ ಕೋಲಾರದಲ್ಲಿ ಪ್ರಥಮವಾಗಿ ಮೊದಲಿಗೆ ಕೋಲಾರ ವಿಭಾಗ ಮಟ್ಟದಲ್ಲಿ ನಡೀತಾ ಇದ್ದಂಥದ್ದನ್ನು ಕೋಲಾರ ತುಮಕೂರು ಎರಡೂ ವಿಭಾಗದಲ್ಲಿ ಕೋಲಾರಕ್ಕೆ ಕ್ರೀಡಾಕೂಟ ಪಂದ್ಯಾವಳಿಗಳನ್ನು ತಂದು ಇಲ್ಲಿ ಯಶಸ್ವಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶಬರೀಶ್ರವರು ಮತ್ತು ಆಡಳಿತ ವರ್ಗ ಕೋಲಾರದಲ್ಲಿ ನಡೆಸ್ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಶಂಸೆ ಮಾಡ್ತಕ್ಕಂಥ ವಿಷಯ. ಇನ್ನೂ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ನಡೆಸಿರೋದು ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾಪಟುಗಳು ಹಾಗೂ ಎಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ವಿವಿಧ ಶಾಲೆಗಳ ಆಟಗಾರರನ್ನು ನೋಡಿ ಅವರ ಭಾಗವಹಿಸುವಿಕೆ ಪಾಲ್ಗೊಳ್ಳುವಿಕೆಯನ್ನು ನೋಡಿದಾಗ ಸಂತೋಷ ಆಗ್ತದೆ. ಕೋಲಾರದಲ್ಲಿ ಈ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ನಮಗಂತೂ ಸಂತೋಷ ಆಗ್ತದೆ. ಇಂತಹ ಕ್ರೀಡಾಕೂಟಗಳನ್ನು ಈ ವಿದ್ಯಾಸಂಸ್ಥೆಯವರು ಹಾಗೂ ಆತ್ಮೀಯರಾದಂಥ ಶಬರೀಶ್ರವರು ಇನ್ನೂ ಹೆಚ್ಚಿಗೆ ನಡೆಸಲಿ ಅಂತ ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ದೈಹಿಕ ಶ್ರಮ ಮತ್ತು ಪಾಲ್ಗೊಳ್ಳುವಿಕೆ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಏನಾಗ್ತದೆ, ಎ ಸೌಂಡ್ ಬಾಡಿ ಮೇಕ್ಸ್ ಎ ಸೌಂಡ್ ನಾಲೆಡ್ಜ್ ಅಂತಾರೆ. ವಿಚಾರದಲ್ಲಿ ವಿದ್ಯಾರ್ಥಿಗಳು ಕ್ರೀಡಾ ಅಂಕಣದಲ್ಲಿ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು ಹೇಗೆ ಕಾರಣ ಆಗ್ತಾ ಇದೆ ಅಂದರೆ, ಹೆಚ್ಚಾಗಿ ಹಾಸ್ಪಿಟಲ್ಗಳಲ್ಲಿ ಬೇರೆ ಮತ್ತು ಪದಾರ್ಥಗಳು ಅಮಲೇರಿಸಿಕೊಳ್ಳುವಂಥ ನಶೆ ವಿಚಾರದಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು. ಇವಕ್ಕೆಲ್ಲ ಕಾರಣ ಏನು ಅಂದರೆ, ಶಾಲೆಗಳಲ್ಲಿ ನಾವು ಬರೀ ಓದಿನ ಕಡೆಗೆ ಗಮನ ಕೊಡಿಸ್ತಾ ಇರ್ತಕ್ಕಂಥದ್ದು ಹಾಗೂ ವಿವಿಧ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಳ್ಳುವಂಥದ್ದನ್ನು ಬಿಟ್ಟು ಬರೀ ಯಂತ್ರಗಳನ್ನ ಮಾಡ್ತಾ ಇದ್ದೀವಿ ಅಂತಲೇ ನನ್ನ ಭಾವನೆ. ಈಗ ವಿದ್ಯಾರ್ಥಿಗಳನ್ನ ಎಲ್ಲಿ ಕ್ರೀಡಾಂಗಣಗಳು ತುಂಬಿರ್ತವೆ ಅಲ್ಲಿ ಆರೋಗ್ಯಕರವಾದಂಥ ಒಂದು ಸಮಾಜ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಕ್ರೀಡಾಂಗಣಕ್ಕೆ ಹೋದರೆ ನೀವು ಗಮನಿಸಿರ್ಬೋದು, ಎಲ್ಲ ಅನಾರೋಗ್ಯವಂತರಾದಂತಹ ಹಿರಿಯರು ಇವರುಗಳು ಕ್ರೀಡಾಂಗಣದಲ್ಲಿ ಹೆಚ್ಚು ಕಾಣಿಸ್ತಾರೆ. ಯುವಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಆ ವಿಚಾರದಲ್ಲಿ ನಾವೂ ಸಮಾಜಮುಖಿಯಾಗಿ ಯೋಚನೆ ಮಾಡುವಾಗ ನಾವು ಸ್ವಲ್ಪ ಅದರ ವಿದ್ಯಾರ್ಥಿಗಳನ್ನು, ಯುವಕರನ್ನು ಕ್ರೀಡೆಗಳ ಕಡೆ ನಾವು ಕರೆತಂದರೆ ಅವರು ಪದಕಗಳನ್ನು ಗಳಿಸೋದ್ರ ಜೊತೆಗೆ ಆರೋಗ್ಯವಂತ ಒಂದು ಯುವ ಸಮಾಜವನ್ನು ನಾವು ನಿರ್ಮಿಸ್ಬೋದು. ಹಾಗೆಯೇ ಈ ಬೇರೆ ವಿಷಯಗಳು ಬೇಡದಂತಹ ಮೊಬೈಲ್ ಮತ್ತು ಇನ್ನಿತರೆ ವ್ಯಸನಗಳಿದಾವಲ್ಲ, ಈ ವ್ಯಸನಗಳು ಅವರ ಜೀವನವನ್ನು ಹಾಳು ಮಾಡ್ತಾ ಇದೆ. ಆತ್ಮಹತ್ಯೆಯ ಸಂಖ್ಯೆ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಒಂದಿಷ್ಟು ಸೋಲು ಗೆಲುವುಗಳನ್ನು ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಯುವಕರಂತೂ ಇಲ್ಲ. ಈಗ ಅವುಗಳನ್ನೆಲ್ಲ ಕ್ರೀಡೆ ಅನ್ನತಕ್ಕಂಥ ಒಂದೇ ದಿವ್ಯ ಔಷಧ. ಆ ವಿಚಾರದಲ್ಲಿ ಎಲ್ಲರೂ ಕ್ರೀಡಾಪಟುಗಳಾಗಿ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಶಾಲೆಗಳಲ್ಲಿ, ಅದರಲ್ಲೂ ಈಗ ಎಲ್ಲರೂ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಏನಾಗ್ತಾ ಇದೆ, ಬರೀ ಯಂತ್ರಗಳನ್ನು ಏನು ರೆಡಿ ಮಾಡ್ತಾ ಇದ್ದೀವಿ, ಓದು ಅನ್ನೋವಂಥದ್ರ ಬಗ್ಗೆನೇ ನಾವು ಗಮನ ಕೊಡ್ತಾ ಇದ್ದೇವೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ವಿಶ್ವೇಶ್ವರಯ್ಯ ಶಾಲೆಯ ಆಡಳಿತ ಮಂಡಳಿಯನ್ನಂತೂ ತುಂಬವಾಗಿ ಅಭಿನಂದಿಸ್ತೇನೆ. ಕಾರಣ ಈ ಥರದ ಕ್ರೀಡಾಕೂಟಗಳು ಇನ್ನಷ್ಟು ನಿಲ್ಲದೆ ನಿರಂತರವಾಗಿ ನಡೀಲಿ. ಅವರ ಮನೋಭಾವಕ್ಕೆ ನಾವು ಸಮಾಜಮುಖಿಯಾಗಿ ಎಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇವೆ.